ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸವಿರುಚಿ ಚಾನಲ್ಗೆ ಸ್ವಾಗತ. ಈ ರೀತಿ ಗರಿಗರಿಯಾದ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಬಿಸಿ ಕುದಿಯುವ ನೀರಿಗೆ ನಾನಿಲ್ಲಿ ಜೋಳದ ಹಿಟ್ಟನ್ನು ಹಾಕಿ ಈ ರೀತಿ ಕೂಡಿಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗುತ್ತೆ ಮತ್ತು ಎಷ್ಟು ತೆಳು ಬೇಕು ಅಂದರೆ ಅಷ್ಟು ತೆಳುವಾಗಿ ನಾವು ರೊಟ್ಟಿನ ತೀಡ್ಕೋಬೋದು. ದಿನಕ್ಕೆ ಏನಪ್ಪ ಅಂತಂದ್ರೂ 1 ಅವರ್ಗೆ ಹತ್ತತ್ರ ಒಂದು 50 ರೊಟ್ಟಿ ಆದರೂ ಮಾಡ್ಕೋಬೋದು. ಅಷ್ಟು ಫಾಸ್ಟಾಗಿ ಆಗುತ್ತೆ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಬೇಗ ಆಗುತ್ತೆ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾಗರ ಅಮಾವಾಸ್ಯೆ ಬಂತು, ನಾಗರ ಪಂಚಮಿ ಅಂದರೆ ನಾಗರ ಒಂದು ಪಂಚಮಿ ಬಂತು ಅಂತಂದರೆ ಮೊದಲನೇದಾಗಿ ಫಸ್ಟು ರೊಟ್ಟಿ ಹಬ್ಬ ಮಾಡ್ತಾರೆ. ಆ ಒಂದು ರೊಟ್ಟಿ ಮಾಡಬೇಕಾದ್ರೆ ಸುಮಾರು ಜನಗಳಿಗೆ ಏನಪ್ಪ ಅಂತಂದರೆ ದಪ್ಪ ಇಲ್ಲ ಅಂದರೆ ನೀಟಾಗಿ ಬರೋದಿಲ್ಲ, ರೋಸ್ಟ್ ಆಗೋದಿಲ್ಲ. ಇಲ್ಲಿ ನಾನು ಹೇಳ್ಕೊಟ್ಟುವಂಥ ಒಂದು ರೆಸಿಪಿ ಏನಿದೆ ಅಲ್ವ, ಈ ಒಂದು ಟಿಪ್ಸು ಇದನ್ನು ಫಾಲೋ ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ಗರಿಗರಿಯಾದ ಒಂದು ಜೋಳದ ರೊಟ್ಟಿ ಎಷ್ಟು ತೆಳು ಅಂದರೆ ಅಷ್ಟು ತೆಳುವಾಗುತ್ತೆ. ಇಲ್ಲಿ ನಾನು ಎಳ್ಳು ಹಾಕ್ತಾ ಇಲ್ಲ, ಎಳ್ಳು ಹಚ್ಚಿ ಕೂಡ ನೀವು ಮಾಡ್ಕೋಬೋದು. ಯಾಕಂದರೆ ಹಬ್ಬದ ವಿಶೇಷತೆ ಅಂತ ಅಂದಾಗ ಎಳ್ಳು ಹಚ್ಚಿ ರೊಟ್ಟಿ ಸುಡಬೇಕು, ಮತ್ತು ಒಣ ಮೆಣಸಿನ್ಕಾಯಿ ಬೀಜ ಇರುತ್ತೆ ಅಲ್ವಾ, ಅದನ್ನು ಉದುರಿಸ್ಕೊಂಡು ಇಲ್ಲಿ ರೊಟ್ಟಿ ಮಾಡಬೇಕು. ಅಂದರೆ ಎಳ್ಳು ಮತ್ತು ಒಣ ಮೆಣಸಿನ್ಕಾಯಿ ಬೀಜ ಏನಿರುತ್ತೆ ಅಲ್ವಾ, ಅದನ್ನು ಹಾಕಿ ರೊಟ್ಟಿ ಮಾಡಿದರೆ ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ಅಷ್ಟು ರುಚಿಯಾಗಿ ಬರುತ್ತೆ. ಅಂದರೆ ಅಷ್ಟು ತೆಳು ಆಗೋದಿಲ್ಲ. ಇಲ್ಲಿ ಪ್ಲೇನ್ ನಾನು ರೊಟ್ಟಿ ಮಾಡ್ತಾಯಿದ್ದೀನಲ್ವ, ಇದರಷ್ಟು ತೆಳು ಅದು ಆಗೋದಿಲ್ಲ. ಯಾಕಂತಂದರೆ ಎಳ್ಳು ಮತ್ತು ಒಣ ಮೆಣಸಿನ್ಕಾಯಿ ಬೀಜ ಇರುತ್ತೆ ಅಲ್ವಾ, ಅದು ಎಷ್ಟು ದಪ್ಪ ಇರುತ್ತೋ ಅಷ್ಟೇ ದಪ್ಪ ರೊಟ್ಟಿ ನಮಗೆ ಸಿಗುತ್ತೆ. ಇಲ್ಲಿ ನಾನು ಎಳ್ಳು ಮತ್ತು ಒಣ ಮೆಣಸಿನ್ಕಾಯಿ ಬೀಜ ಏನೂ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಬರೀ ಜೋಳದ ರೊಟ್ಟಿ. ಡೈಲಿ ಆದರೂ ಮಾಡ್ಕೋಬೋದು ಇದೇ ರೀತಿ. ಹಬ್ಬ ಹರಿದಿನದಲ್ಲೆಲ್ಲ ನಾವೆಲ್ಲ ಉತ್ತರ ಕರ್ನಾಟಕದವರಲ್ವ, ರೊಟ್ಟಿ ಯಾವುದಾದ್ರೂ ಹಬ್ಬ ಬಂತಂದರೆ ಸಾಕು ರೊಟ್ಟಿ ಮಾಡ್ಕೊಳ್ಳೋಕೆ ಬೇಕು. ಯಾಕಂತಂದರೆ ರೊಟ್ಟಿ ಇಲ್ಲದೆ ನಮ್ಮದು ಜೀವನ ನಡೆಯಂಗಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ರೊಟ್ಟಿ ಅಂತಲೇ ಹೇಳ್ಬೋದು. ಇಲ್ಲಿ ಈ ರೀತಿ ಬಿಸಿ ಒಂದು ಜಿಗಿಟ್ ಮಾಡ್ಕೊಂಡಲ್ವ, ಇವಾಗ ಚರಿಯನ್ನಾಗಿ ನಾದ್ಕೋಬೇಕು. ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಮತ್ತು ಸೈಡಲ್ಲಿ ತಣ್ಣೀರನ್ನು ಹಾಕ್ಕೊಂಡು ಈ ರೀತಿ ನಾದ್ಕೋಬೇಕಾಗತ್ತೆ. ನಾನಿಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಜೊತೆಗೆ ಒಂದೇ ಕೈಯಲ್ಲಿ ನಾನು ನಾದ್ಕೊತಾ ಇದ್ದೀನಿ. ಇವಾಗ 2 ಕೈ ಹಚ್ಬಿಟ್ಟು ಚರಿ ಅನ್ನಂಗೆ ಹಿಟ್ಟು ನಾದ್ತೀನಿ ಸ್ನೇಹಿತರೆ. ಯಾಕಂತಂದರೆ ಸಹಾಯ ಮಾಡೋದಕ್ಕೆ ಯಾರೂ ಇರಲಿಲ್ಲ ಮನೆಯಲ್ಲಿ. ಕ್ಯಾಮ್ರಾ ಆನ್ ಮಾಡಿ ಅವ್ರ ಕೈಗೆ ಕೊಡಬೇಕಂದ್ರೆ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ಅಂಗೈ ಏನಿರುತ್ತೆ ಅಲ್ವಾ, ಅಂಗೈಯಲ್ಲಿ ಅದನ್ನು ಹಚ್ಬಿಟ್ಟು ನೀಟಾಗಿ ಈ ರೀತಿ ಚರಿ ಅನ್ನಂಗೆ 2 ಕೈಯಲ್ಲಿ ನಾದಬೇಕಾಗುತ್ತೆ. ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಹದಕ್ಕೆ ಬರುತ್ತೆ ಅಂದರೆ, ನಾವು ಎಷ್ಟು ತೆಳು ಬೇಕು ಅಂದರೂ ಕೂಡ ಅಷ್ಟು ನೀಟಾಗಿ ತೆಳುವಾಗುತ್ತೆ ರೊಟ್ಟಿ ಮಾತ್ರ. ಅಂಚಲ್ಲಿ ಹಾಕಿದರೆ ಸಾಕು, ತುಂಬ ರೋಸ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಯಾಕಂತಂದರೆ ಇವಾಗ ಚಳಿಗಾಲ ಅಥವಾ ಮತ್ತು ಮಳೆಗಾಲ, ಇವಾಗ ಅಷ್ಟು ರೋಸ್ಟ್ ಸಿಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ಅಂಚಲ್ಲಿ ಫುಲ್ಲು ರೋಸ್ಟ್ ಆಗಿಬಿಡುತ್ತೆ, ಸಡನ್ನಾಗಿ ರೋಸ್ಟ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು. ಇವಾಗ ರೊಟ್ಟಿ ಹಿಟ್ಟು ಕರೆಕ್ಟಾಗಿ ಬಂತು ಸ್ನೇಹಿತರೆ. ಇವಾಗ ನಮಗೆ ಎಷ್ಟು ಚಿಕ್ಕ ಸೈಜಲ್ಲಿ ಬೇಕೋ ಅಷ್ಟು ಚಿಕ್ಕ ಸೈಜಲ್ಲಿ ಉಳ್ಳಿ ಮಾಡಿಕೊಂಡು, ಎಷ್ಟು ದಪ್ಪ ಇರಬೇಕು, ಎಷ್ಟು ತೆಳು ಇರಬೇಕು ಅಂತ ನೋಡಿಕೊಂಡು ಅದ್ರ ಮೇಲೆ ನಾವಿಲ್ಲಿ ಉಳ್ಳಿನ ಮಾಡಿಕೊಂಡು ಈ ರೀತಿ ಅಗಲ ಮಾಡಿಕೊಂಡು ಕೈಯಲ್ಲಿ ಹಿಟ್ಟು ಹಚ್ಕೊಂಡು ಇವಾಗ ಸ್ವಲ್ಪ ಬಡಿಬೇಕಾಗುತ್ತೆ. ಅದಾದಮೇಲೆ ಲಟ್ಟಣಿಕೆ ಇರುತ್ತೆ ಅಲ್ವಾ, ಅದಕ್ಕೆ ಒಂದು ಕವರು ಸುತ್ಕೋಬೇಕು. ಕವರ್ ಸುತ್ತಿ ತೀಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಕವರನ್ನು ಹಾಕಿ ಲಟ್ಟಣಿ ತೀಡೋಕ್ಕಿಂತ ಮುಂಚೆ ಕೈಯಲ್ಲಿ ಸ್ವಲ್ಪ ರೌಂಡ್ ಮಾಡ್ಕೊತಾ ಇದ್ದೀನಿ. ರೌಂಡ್ ಮಾಡಿಕೊಂಡು ಇವಾಗ ನಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ರೊಟ್ಟಿನ ತೀಡ್ತೀನಿ. ತುಂಬ ರೋಸ್ಟ್ ಆಗುತ್ತೆ, ತುಂಬ ತೆಳುವಾಗುತ್ತೆ, ಅಷ್ಟೇ ಚೆನ್ನಾಗಿ ತೀಡ್ಬೋದು. ಬೇಜಾರೇ ಆಗಲ್ಲ ಸ್ನೇಹಿತರೆ. ಹಿಟ್ಟು ಕೂಡ ಮೆತ್ತಗಾಗಲ್ಲ, ಅಷ್ಟು ಬೇಗ ಮೆತ್ತಗಾಗಲ್ಲ. ಈ ರೀತಿ ಜಿಗಿ ಮಾಡಿಕೊಂಡು ರೊಟ್ಟಿ ಮಾಡೋದ್ರಿಂದ ನಿಮಗೆ ಶೇಪ್ ಏನಾದರೂ ಬೇಕಂದರೆ, ನಾನು ಇಲ್ಲಿ ಶೇಪು ಅವಶ್ಯಕತೆ ಇಲ್ಲ, ರೊಟ್ಟಿ ಮಾತ್ರ ನನಗೆ ತೆಳು ಬರಬೇಕು, ಅದೇ ಒಂದು ಕಾರಣ. ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಒತ್ತಾ ಇರೋದು ಒಂದು ಚೂರು ಅರಿಯಲ್ಲ. ಆ ರೀತಿ ರೊಟ್ಟಿನ ಫಾಸ್ಟ್ ಅಂದರೆ ತುಂಬ ಫಾಸ್ಟಾಗಿ ಮಾಡ್ಕೋಬೋದು. ನಾನಿಲ್ಲಿ ಕಟ್ಟಿಗೆ ಒಲೆ ಹಚ್ಕೊಂಡಿದ್ದೀನಿ. ಕಟ್ಟಿಗೆ ಒಲೆಯಲ್ಲಿ ರೊಟ್ಟಿ ತಿಂದರೆ ಹೆಂಗಿರುತ್ತೆ ಗೊತ್ತಾ ಸ್ನೇಹಿತರೆ, ಎಷ್ಟು ರೋಸ್ಟ್ ಆಗುತ್ತೆ, ಎಷ್ಟು ನೀಟಾಗಿ ಆಗುತ್ತೆ. ಗ್ಯಾಸಲ್ಲಿ ಮಾತ್ರ ಅಷ್ಟು ರೋಸ್ಟ್ ಆಗೋದಿಲ್ಲ.
ಇವಾಗ ನೋಡ್ತಾ ಇರ್ಬೋದು ರೊಟ್ಟಿ ಕರೆಕ್ಟಾಗಿ ದೊಡ್ಡದಾಯಿತು, ತೆಳುವಾಯಿತು, ತುಂಬ ತೆಳುವಾಯಿತು. ಎಷ್ಟು ತೆಳು ಅಂದರೆ ಅಷ್ಟು ತೆಳ್ಳು ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಕೆಳಗಡೆ ಕೈ ಕೂಡ ಕಾಣಿಸುತ್ತೆ. ಇಲ್ಲಿ ಒಲೆ ಹಚ್ಕೊಂಡಿದ್ದೀನಿ, ಆಲ್ರೆಡಿ ಹಂಚು ಕೂಡ ಕಾಯ್ದಿದೆ. ಇವಾಗ ರೊಟ್ಟಿನ ಹಾಕ್ತೀನಿ ಸ್ನೇಹಿತರೆ. ತುಂಬ ಉರಿ ಇಟ್ಕೋಬಾರ್ದು, ಯಾಕಂದರೆ ರೊಟ್ಟಿ ಸೀದೋಗುತ್ತೆ. ಹಾಗಾಗಿ ನೋಡ್ಕೊಂಬಿಟ್ಟು ಉರಿನ ಇಟ್ಕೊಂಡು ಒಂದು ಹದಕ್ಕೆ ನೀವು ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು, ನೀರು ಹಚ್ಚಿದರೆ ರೊಟ್ಟಿ ಆರಾಮಾಗಿ ಬೆನ್ನು ಆರಬೇಕು. ಆ ನೀರು ಹಚ್ಚಿರ್ತೀವಲ್ವ, ಆವಾಗ ಅದು ನೀರಿನ ಅಂಶ ಎಲ್ಲ ಅದು ಹೋಗಬೇಕು. ಆವಾಗ ರೊಟ್ಟಿನ ತಿರುವಾಕಬೇಕು. ಸ್ವಲ್ಪ ನೀರು ಕಡಿಮೆ ಅನ್ನಂಗೆ ಹಚ್ಚಬೇಕಾಗುತ್ತೆ ರೊಟ್ಟಿಗೆ. ನೋಡ್ತಾ ಇರ್ಬೋದು ಯಾವ ರೀತಿ ಬೆಂದಿದೆ ಅಂತ. ಅಂದರೆ ಇದು ಫಸ್ಟ್ನೇ ರೊಟ್ಟಿ ಅಲ್ವಾ, ಸ್ವಲ್ಪ ಡಲ್ಲಾಗಿದೆ ಕಲರು. ಈ ರೀತಿ ಬೆರಳಿಂದ ಒತ್ಕೋಬೇಕಾಗುತ್ತೆ ಸ್ನೇಹಿತರೆ. ಬೆರಳು ಸಹಾಯದಿಂದ, ಇಲ್ಲ ನಮ್ಮ ಕೈ ಸುಡುತ್ತೆ ಅನ್ನೋದಾದರೆ ಒಂದು ಕಾಟನ್ ಬಟ್ಟೆ ಇರುತ್ತೆ ಅಲ್ವಾ, ಅದು ಕಾಟನ್ ಬಟ್ಟೆಯಲ್ಲಿ ನೀವು ಪ್ರೆಸ್ ಮಾಡಿದರೆ ತುಂಬ ಚೆನ್ನಾಗಿ ಬೇಯುತ್ತೆ. ನಮಗೆ ಯಾವ ಕಡೆ ಸ್ವಲ್ಪ ಹಸುಗೆ ಕಾಣಿಸುತ್ತೆ, ರೊಟ್ಟಿ ಬೆಂದಿಲ್ಲ ಅಂತ ಅನಿಸುತ್ತೆ ಅಲ್ವಾ, ಆ ಕಡೆ ಈ ರೀತಿ ಟರ್ನ್ ಮಾಡಿಕೊಂಡು ನೀವು ಬಟ್ಟೆ ತಗೊಂಡು ಒತ್ತಬೇಕಾಗತ್ತೆ. ನೋಡ್ತಾ ಇರ್ಬೋದು ಇವಾಗ ರೊಟ್ಟಿ, ಫಸ್ಟ್ನೇ ರೊಟ್ಟಿ ಎಷ್ಟು ರೋಸ್ಟಾಗಿ ಬಂದಿದೆ ಅಂತ. ಈ ರೀತಿ ಚಿಬ್ಲಿಗೆ ಹಾಕಬೇಕು. ರೊಟ್ಟಿ ಚಿಬ್ಲಿ ಅಂತ ಇದ್ದೇ ಇರುತ್ತೆ ಎಲ್ಲರ ಮನೇಲಿ, ರೊಟ್ಟಿ ಮಾಡೋರ ಮನೆಗಂತೂ ಎಲ್ಲರ ಮನೆಗೆ ಇರುತ್ತೆ. ನಾನು ಒಂದೇ ಕೈಯಲ್ಲೇ ಹಾಕ್ತಾಯಿದ್ದೀನಿ. ಒಂದು ಚೂರು ಕೂಡ ಹರಿತಾ ಇಲ್ಲ. ಎಷ್ಟು ತೆಳು ಮಾಡಿದ್ದೀನಿ ಗೊತ್ತಾ ಸ್ನೇಹಿತರೆ, ಒಂದು ಚೂರು ಕೂಡ ಹರಿದಿಲ್ಲ ರೊಟ್ಟಿ. ಆ ರೀತಿ ಮಾಡಿದರೆ ಆ ರೊಟ್ಟಿ ಅನ್ನೋದು ಎಷ್ಟು ಮಾಡಿದರೂ ಕೂಡ ಬೇಜಾರಾಗಲ್ಲ. ಒಂದು ದಿನಕ್ಕೆ ಏನಲ್ಲ ಅಂದರೂ ರೊಟ್ಟಿ ಬಿಸ್ನೆಸ್ ಮಾಡೋರು ಆರಾಮಾಗಿ ಒಂದು 200 ರೊಟ್ಟಿ ಆರಾಮಾಗಿ ಮಾಡ್ಬೋದು. ಅಂದರೆ ಒಂದು ತಾಸು 50 ಅಂದರೂ ಕೂಡ ಜಾಸ್ತಿ ಆಗುತ್ತೆ. ಬಟ್ ಎನರ್ಜಿ ಬೇಕಲ್ವಾ, ಮಿನಿಮಮ್ ಅಂದರೆ ಒಂದು 200 ರೊಟ್ಟಿ ಮಾಡ್ಬೋದು ಸ್ನೇಹಿತರೆ, ಆರಾಮಾಗಿ ಮಾಡ್ಬೋದು ದಿನಕ್ಕೆ ಒಂದು 200 ರೊಟ್ಟಿ. ಇವಾಗೆಲ್ಲ 5-5 ರೂಪಾಯಿಗೆ ಒಂದು ರೊಟ್ಟಿ ಆಗಿದೆ, ತುಂಬ ಕಾಸ್ಟ್ಲಿ ಕೂಡ.